ನಾನು ಹೇಳಿದ್ನಲ್ಲ 60% ತೊಗೊಂಡಿರೋರು ಹೋದ ಸತಿ ಕಮ್ಮಿ ಇತ್ತು, ಈ ಸತಿ 75% ಬಂದರು ಅಂತ. ದಟ್ ಈಸ್ ದ ರೀಸನ್ ಈ 35 to 49 ಇದೆಯಲ್ಲ ಭಾಳ ಕಮ್ಮಿ ಆಗಿದೆ ನೋಡಿ. ಹೋದ ಸತಿ 23.66 ಇತ್ತು ಗೊತ್ತಲ್ಲ. ಅದು ಯಾಕೆ ಅಂದರೆ ಚಂದ್ರಹಾಸ್ ಅವರೇ ಲಾಸ್ಟ್ ಟೈಮ್ ಗ್ರೇಸ್ ಕೊಟ್ವಲ್ಲ, ಆ ಕ್ಯಾಟಗರಿಯವರು ಎಲ್ಲ 10 ಇರೋರು ಪಾಸ್ ಆಗೋದು. ಆ ಕ್ಯಾಟಗರಿ ಈ ಸತಿ ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಗ್ರೇಸ್ ದಿಸ್ ಟೈಮ್. ಸೊ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಟ್, ಬಿಕಾಸ್ ಮತ್ತೆ ಇಲ್ಲಿ ಕಮ್ಮಿ ಇದೆ ಅಂತ ಹೇಳಲ್ಲ. ಲಾಸ್ಟ್ ಟೈಮ್ ಇದು ಯಾಕೆ ಹೈಯೆಸ್ಟ್ ತೋರಿಸ್ತಾ ಇದೆ ಅಂದರೆ ಇಟ್ ಈಸ್ ಬಿಕಾಸ್ ದ ಗ್ರೇಸ್ ಮಾರ್ಕ್ಸ್ ವಾಟ್ ವಿ ಹ್ಯಾಡ್ ಗಿವನ್. ಅಲ್ಲೇ ನಿಮಗೆ ಕಂಪ್ಯಾರಿಸನ್ ನೋಡಿದರೆ 20% ನಿಮ್ಮ ಕಣ್ಣು ಎದುರುಗಡೆ ಕಾಣಿಸ್ತದೆ. ಸೊ ಬಟ್ ಐ ಆಮ್ ವೆರಿ ಹ್ಯಾಪಿ ಆನ್ ದ ಹೋಲ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಪ್ರೋಗ್ರೆಸ್. ಡಿಪಾರ್ಟ್ಮೆಂಟ್ ಹ್ಯಾಸ್ ವರ್ಕ್ಡ್, ಟೀಚರ್ಸು ಎಲ್ಲರೂ ಕೂಡ ಅದನ್ನ ಥ್ರಸ್ಟ್ ತೊಗೊಂಡಿದ್ದಾರೆ. ಈ ಸತಿ ಕಲಿಕೆಗೆ ನಾವು ಈವನ್ ಫೇಶಿಯಲ್ ಅಟೆಂಡೆನ್ಸ್ ಎಲ್ಲ ಮಾಡಿದಾಗ ಅಟೆಂಡೆನ್ಸ್ ಫಾರ್, ಯಾಕೆಂದರೆ ನಾನು ಎಲ್ಲೇ ಹೋದ್ರೂ ಒಂದು ಮಾತು ಹೇಳ್ತೀನಿ, ಇವತ್ತು ಕೂಡ ತಮಗೆ ಮನವಿ ಮಾಡ್ತೀನಿ, ಮಕ್ಕಳನ್ನ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದಿನ ಶಾಲೆಗೆ ಕಳಿಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ದಯವಿಟ್ಟು ಮಕ್ಕಳನ್ನು ಶಾಲೆಗೆ ದಿನ ಕಳಿಸಿದರೆ ಮಾತ್ರ ಅವರಿಗೆ ಕಲಿಕೆಗೆ ಅನುಕೂಲ ಆಗುತ್ತೆ. ಟೀಚರ್ ಇವತ್ತು ಹೇಳ್ಕೊಡ್ತಾರೆ, ನಾಳೆ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಬೇಕಾಗತ್ತೆ. ಇವತ್ತು ಕಲಿಕೆ ಹಿಂದೆ ಹೋಯಿತು ಅಂದರೆ ಮತ್ತೆ ಮುಂದೆ ಬರ್ತಕ್ಕಂಥದ್ರಲ್ಲಿ ಸಿಕ್ಕಾಕೊಳ್ತಾ ಅದು ಗ್ರಾಮೀಣ ಭಾಗದಲ್ಲಿ ತುಂಬ ತೊಂದರೆನೂ ಕೂಡ ಆಗ್ತಾಯಿದೆ. ಈ ಸತಿ ಡೀಟೇಲ್ಸ್ ಆಫ್ ಹೂ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್ಸು 625 ಇರೋರು ಹೋದ ಸತಿ ಒಬ್ಬರೇ ತೊಗೊಂಡಿದ್ದರು. ರಿವ್ಯಾಲ್ಯೂಯೇಷನ್ ಆದಮೇಲೆ ಇನ್ನೊಬ್ಬರು ಬಂದರು, ಆದರೆ ಈ ಸತಿ 22. ಅದೇ ರೀತಿ 620 ತೊಗೊಂಡವರು ಆ ಟೇಬಲಲ್ಲೇ 6ನೇ ಪ್ಲೇಸಲ್ಲಿದೆ ನೋಡಿ. ಲಾಸ್ಟ್ ಟೈಮ್ 64 ಇದ್ದರು, ಈ ಸತಿ 327 ಇದೆ. ಅಂದರೆ ಸ್ಟ್ರಿಕ್ಟ್ ಎಕ್ಸಾಮ್ ಮಾಡಿ ಎಲ್ಲ ಮಾಡಿದ್ರೂ ಕೂಡ ಕಲಿಕೆಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಚೆನ್ನಾಗಿ ಅದನ್ನು ಒಳ್ಳೆ ರೀತಿಯಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಲಾಸ್ಟ್ ಟೇಬಲ್ ನಂಬರ್ 13ನಲ್ಲಿ ಟೋಟಲ್ಲು ಆಲ್ ಲ್ಯಾಂಗ್ವೇಜಸಲ್ಲಿ ಟಾಪಲ್ಲಿ 2024ರಲ್ಲಿ 2000 ಮಕ್ಕಳು ಟಾಪಲ್ಲಿದ್ದರು. ಔಟ್ ಅಂದರೆ 100ಗೆ 100 ತೊಗೊಂಡವರು 2060 ಇದ್ದರು. ಈ ಸತಿ ನಮ್ಮ ರಾಜ್ಯದಲ್ಲಿ 7974, ಅಂದರೆ ಹೆಚ್ಚು ಕಮ್ಮಿ 8000 ಮಕ್ಕಳು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಲ್ಲಿ 100/100 ತೊಗೊಂಡಿರೋದು. ಐ ಥಿಂಕ್ ಇಟ್ ಈಸ್ ವೆರಿ ಗುಡ್ ಪ್ರೋಗ್ರೆಸ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ಗಿವಿಂಗ್ ಸೋ ಮಚ್ ಆಫ್ ಫೆಸಿಲಿಟಿ, ಎಲ್ಲ ಫೆಸಿಲಿಟಿ ಕೊಡೋದ್ರ ಜೊತೆ ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ರಿಕ್ಟಾಗಿ ಸ್ವಲ್ಪ ಕ್ಲಾಸಸ್ ಎಲ್ಲ ತಗೊಳ್ಳಿ ಅಂತ ಹೇಳಿ ಐ ಆಮ್ ಹ್ಯಾಪಿ ದಟ್ ಒಂದು ಕಡೆಗಿದೆ. ಬಟ್ ತುಂಬ ಇದೆ, ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬ ಇದೆ. ಆದರೆ ಈ ಬಜೆಟಲ್ಲಿ ತುಂಬ ವಿಭಿನ್ನವಾಗಿ ಒಳ್ಳೆಯ ಅನುಕೂಲಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚು ಬದಲಾವಣೆಯನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಕೂಡ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಯಾಕೆಂದರೆ ಇಟ್ಸ್ ವೆರಿ ಶಾರ್ಟ್ ಪೀರಿಯಡ್, 30 days 40 daysನ ನಮ್ಮ ಇಲಾಖೆಯಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಒತ್ತನ್ನು ಕೊಟ್ಟರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ದಮ್ ಎ ಲಾಟ್ ಅಂತ ಹೇಳಿ ಅನಿಸುತ್ತೆ. ನಾನಿವಾಗ ನನ್ನ ಮಾತುಗಳನ್ನು ಮುಗಿಸಿ ಆಮೇಲೆ ಎವ್ರಿ ವೀಕ್ ಹೋದ ಸತಿ ನಾನು ಐ ವಾಂಟ್ ಟು ಅಪ್ರಿಷಿಯೇಟ್ ಕಮಿಷನರ್ ಅವರಿಗೆ ಮತ್ತು ನಮ್ಮ ಇಲಾಖೆಯವರಿಗೆ ಎವ್ರಿ ವೀಕ್ ರಿವ್ಯೂ ಮಾಡ್ತಾಯಿದ್ರು. ಎವ್ರಿ ವೀಕ್ ರಿವ್ಯೂನ ಇಂಡಿವಿಜುವಲ್ ಸ್ಕೂಲ್ಸ್ನ ತೊಗೊಂಡು ರಿವ್ಯೂ ಮಾಡ್ತಾಯಿದ್ರು. ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀನಿ. ಅದನ್ನು ಎಂಡಿಂಗ್ ತೊಗೊಬೇಡಿ, ಜಾನ್ವರಿ ಮೇಲಲ್ಲ, ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ನೌ. ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆವತ್ತಿಂದನೇ. ಆಮೇಲೆ ಈ ಸತಿಗೆ ಅಡ್ಮಿಷನ್ ಡ್ರೈವ್ ಅಂತ ಹೇಳಿ ಒಂದು ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ಪೆಷಲ್ಲಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಅದನ್ನು ಬೇರೆ ಕಾರ್ಯಕ್ರಮ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಸ್ನ ಯಾವ ರೀತಿ ನಾವು ಫೋರ್ಸ್ನ ತೊಗೋಬೇಕಂತ ಇದನ್ನು ಚೆನ್ನಾಗಿ ತೊಗೊಂಡು, ಯಾಕೆಂದರೆ ಒಂದು ಕಾನ್ಫಿಡೆನ್ಸು ಬಿಲ್ಡಪ್ ಆಗಬೇಕಲ್ಲ. ಇಲ್ಲಪ್ಪ ಸರ್ಕಾರಿ ಶಾಲೆಯಲ್ಲಿ ಹೋದರೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಲ್ಲ. ಅದಕ್ಕೂ ಕೂಡ 2 ಪ್ರಾಜೆಕ್ಟ್ನ ಮಾಡಿದ್ದೀವಿ, ಅದು ಮುಂದಿನ ದಿವಸ ನಾನು ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಇಷ್ಟು ನನ್ನ ಕಡೆಯಿಂದ. ಏನಾದ್ರು ಪ್ರಶ್ನೆ ಇದ್ದರೆ ನಾನು ಅದನ್ನು ತಗೊಳ್ತಕ್ಕಂಥ. ಹಾಂ 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 ಇಷ್ಟೊಂದು ಇಲ್ಲ ಇಂಪ್ರೂವ್ಮೆಂಟ್ ಅಂದರೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಅಲ್ಲ ಟೀಕೆಗಳು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮಿಸ್ಟೇಕು ಎಲ್ಲ ಹಂತದಲ್ಲೂ ಇದೆ. ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿಯವರಿಂದ ಹಿಡಿದು ಮೋಸ್ಟ್ಲಿ ಮಿನಿಸ್ಟರ್ ನಂದೂ ಇರ್ಬೋದೇನೋ, ಓಕೆ ಬಿಟ್ಬಿಡೋಣ. ಬಟ್ ನಾವು ಏನು ಕೆಲಸ ಮಾಡಬೇಕು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು, ಯಾಕೆಂದರೆ ಇದನ್ನು ಬ್ರೀಫಿಂಗ್ ತೊಗೊಬೇಕಾಗಿತ್ತು. ಒಂದು ಕಡೆಗೆ ಇಲಾಖೆಯಲ್ಲಿ ಹೋದ ಸತಿ ಏನಾದ್ರು ಪರ್ಸೆಂಟೇಜ್ ಥರ ಕೊಡಬೇಕಾ, ಗ್ರೇಸು ಇದೆಲ್ಲ ಮಾತುಗಳು ಬಂದಾಗ
ಯಾವುದು ಗ್ರೇಸ್ ಇಲ್ಲ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆನ್ ದ ಫ್ಲೋರ್ ಆಫ್ ದ ಹೌಸ್ ಲಾಸ್ಟ್ ಡೇ ಅಸೆಂಬ್ಲಿಯಲ್ಲಿ ನಿಮಗೆ ನೆನಪಿದೆ, ಸ್ಪೀಕರ್ ಅವರು ಮೂವ್ ಮಾಡ್ತಾರೆ, ಎಲ್ಲ 10ನೇ ಕ್ಲಾಸ್ ಮಕ್ಕಳಿಗೆ ನಾವು ವಿಶ್ ಮಾಡ್ತೀವಿ ಅಂತ. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ವಿಶ್ ಮಾಡ್ತಾರೆ, ಮತ್ತು ವಿರೋಧ ಪಕ್ಷದ ಮೆಂಬರ್ಸು. ಅದಾದಮೇಲೆ ನಾನು ಕೂಡ ವಿಶ್ ಮಾಡ್ತೀನಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಳಗಡೆ ಬಂದಾಗ ನೀವು ವಿಶ್ ಮಾಡಿಬಿಡಿ ಸರ್ ಅಂತ ಹೇಳಿದಾಗ ಅವ್ರು ವಿಶ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೇಳಿದ್ದು, ಯಾವುದೇ ಕಾರಣಕ್ಕೂ ಗ್ರೇಸ್ ಇರೋದಿಲ್ಲ, ಎಲ್ಲ ಮಕ್ಕಳು ಕೂಡ ನೀವು ಚೆನ್ನಾಗಿ ಮಾಡಿ, ನಾವು ಫುಲ್ ಸಹಾಯ ಮಾಡ್ತೀವಿ, ನೀವು ಧೈರ್ಯವಾಗಿ ಹೋಗಿ ಎಕ್ಸಾಮ್ ಮಾಡಿ, ಬೇರೆ ಬೇರೆ ಚೆನ್ನಾಗಿ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅಂತೇಳಿ. ಸೊ ಮೊನ್ನೆ ಹೊಸಪೇಟೆಗೆ ನಾನು ಹೋಗಿ, ಶಿವಮೊಗ್ಗದಿಂದ ಹೊಸಪೇಟೆಗೆ ಹೋಗಿ ಫ್ಲೈಟಲ್ಲೇ ಅವ್ರಿಗೆ ಇದು ಫುಲ್ಲು ಡೇಟಾ ಬೇಸ್ ಕೊಟ್ಟು ಅವ್ರಿಗೆ ಹೇಳಿದೆ, ಸರ್ ಇಷ್ಟು % ಇಂಪ್ರೂವ್ ಆಗಿದೆ, ಹಿಂಗಾಗಿದೆ, ಹೋದ ಸತಿ ಎಷ್ಟು ಮಕ್ಕಳು 100 ಔಟ್ ಆಫ್ 100 ತೊಗೊಂಡಿದ್ರು, 625 625 ಹೆಂಗೆ ತೊಗೊಂಡಿದ್ರು, ಟೋಟಲ್ ಹೋದ ಸತಿ ಹೆಂಗೆ ಮಾರ್ಕ್ಸ್ ಕೊಟ್ಟಿದ್ವಿ, ಅದು ಬೈದ ಮೇಲೆ ನೀವು ಹೇಳಿದ್ರಿ, ಹೌದು ಮಕ್ಕಳಿಗೆ ಯಾವಾಗಲೂ ಈ ಥರ ಮಾಡಬೇಕು. ಈ ಸತಿನೂ ಕೂಡ ಅವರು ಅದೇ ಹೇಳಿದ್ದಾರೆ, ಇನ್ ಕ್ಲಾಸ್ ರೂಮ್ ಕಲಿಕೆ, ಕ್ಲಾಸ್ ರೂಮ್ ಒಳಗೆ ಕಲಿಕೆಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಿ. ಅದರ್ ಆ್ಯಕ್ಟಿವಿಟೀಸ್ ಇದೆ. ನನಗೆ ಐ ವುಡ್ ಹ್ಯಾವ್ ಟು ಚೆಕ್ ಇಷ್ಟು ವರ್ಷದಲ್ಲಿ ಯಾವಾಗ 625 ಹೋದ ಸತಿ ನಾನು ಬೇಕಾದ್ರೆ ಅದು ಪ್ರೊವೈಡ್ ಮಾಡ್ತೀನಿ, ವಿಲ್ ಪ್ರೊವೈಡ್ ದ ಡೇಟ್. ಸುಮ್ಮನೆ ಆನ್ಲೈನಲ್ಲಿ ಒಂದು ಹಾಕಿ. ಬಟ್ ಒಂದು ಹೇಮಂತ್ ಅವರೇ, ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ರೆಸ್, ಲಾಸ್ಟ್ ಟೈಮು ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಬರೀ ಒಬ್ಬರೇ ತೊಗೊಂಡಿದ್ದು. ಆ್ಯಕ್ಚುಲಿ ಬಾಗಲಕೋಟೆ ನಿಖಿತಾ ಅಂಥೇಳಿ ಒಂದು ಹೆಣ್ಮಗಳು ತೊಗೊಂಡ್ಲು. ಅದು ಬಿಟ್ಟರೆ ಇನ್ನೊಬ್ಬರು ರಿವ್ಯೂ ಮತ್ತೆ ತೊಗೊಂಡು ಇಬ್ಬರು ತೊಗೊಂಡ್ರು, ಓಕೆನಾ. ಸೊ ಅದು ಬಿಟ್ಟರೆ ತೊಗೊಳ್ಳಿಲ್ಲ, ಬಿಕಾಸ್ ಸಡನ್ನಾಗಿ ನಾವು ವೆಬ್ಕಾಸ್ಟಿಂಗ್ ಮಾಡಿಬಿಟ್ವಲ್ಲ ಮೋಸ್ಟ್ಲಿ. ಸೊ ಐ ಡೋಂಟ್ ವಾಂಟ್ ಟು ಟೆಲ್ ದ ಅದರ್ ಥಿಂಗ್, ಯಾಕೆ ಹಿಂಗಾಯಿತು ಅಂತ ಹೇಳಿ. ಬಟ್ ಈ ಸತಿಗೆ ಫಸ್ಟ್ ಏನೋ ಹೇಳಿದ್ವಿ, ವೆಬ್ಕಾಸ್ಟಿಂಗ್ ಇರ್ತದೆ, ಮಕ್ಳಿಗೆ ಗಾಬರಿ ಅಂತ ಅದಂತ ಇದೆ. ಗಾಬರಿ ಏನಿಲ್ಲ ಈಗಂತ ಹೇಳ್ತಾರೆ. ಸೆಕೆಂಡ್ PUC ಅಂತೂ ಐ ಆಮ್ ವೆರಿ ಹ್ಯಾಪಿ. ನೀವು ಇದನ್ನು ಮಾಧ್ಯಮದಲ್ಲಿ ಹಾಕಿದಷ್ಟು ಒಳ್ಳೆಯದು, ಯಾಕೆಂದರೆ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದರೆ ಇಟ್ಸ್ ರಿಯಲಿ ಗುಡ್ ಆಪ್ಷನ್. ಇದೆಲ್ಲ ಕೇಂಬ್ರಿಡ್ಜಲ್ಲೆಲ್ಲ ಮಾಡ್ತಾರೆ ಅಂತೇಳಿ ಹೇಳಿದರು. ನಾನು ಅಷ್ಟೊಂದು ಗೊತ್ತಲ್ಲ, ಅಬ್ರಾಡಲ್ಲೆಲ್ಲ ಇದೆ ಅಂತ ಈ ಫೆಸಿಲಿಟಿ, ನಂಗೆ ಗೊತ್ತಿಲ್ಲ. ಬಟ್ 90 to 93% ಪಾಸ್ ಆಗದೇ ಇರೋರು, ಪಾಸ್ ಆಗೋಕ್ಕೆ ಹಂಬಲದಿಂದ ಮತ್ತೆ ಎಕ್ಸಾಮ್ ತೊಗೊಂಡು ಅವರಿಗೆ ನಾವು ಪಾಠ ಹೇಳ್ಕೊಡ್ತಕ್ಕಂಥದ್ದು. 10 ಜನರು ಪಾಸ್ ಆಗ್ತಾರೆ, 10,000 ಆಗ್ತಾರೆ, 20,000 ಆಗ್ತಾರೆ, ಗೊತ್ತಿಲ್ಲ, ಯಾಕೆಂದರೆ ಅದು ಗೊತ್ತಾಗುತ್ತೆ ರಿಸಲ್ಟ್. ಬಟ್ ಇಟ್ಸ್ ಅ ಗುಡ್ ಪ್ರೋಸೆಸ್. ಆಮೇಲೆ ಅವ್ರಿಗೆ ಎಕ್ಸಾಮಿನೇಷನ್ ಫೀಸ್ ಕಮ್ಮಿ ಮಾಡಿದ್ವಿ, ನಾವು ಅನಾಲಿಸಿಸ್ ಮಾಡಿದ್ವಿ. ಎಲ್ಲ ಬಡವರೇ, ಸ್ವಲ್ಪ ಆರ್ಥಿಕವಾಗಿ ಅವ್ರ ಮನೇಲಿ ಏನೋ ತೊಂದರೆ ಇರ್ತದೆ, ಗದ್ದೆ ಕೆಲಸ ಮಾಡಬೇಕು, ಹೊಲ ಕೆಲಸ ಮಾಡಬೇಕು, ಈಗೆಲ್ಲ ಅದಕ್ಕೆ ನಾವು ಅಟೆಂಡೆನ್ಸ್ನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿರೋದು. ಏನಾಗುತ್ತೆ, 6 ದಿವಸದೊಳಗೆ 3 ದಿವಸ ಬರ್ತಾರೆ, 3 ದಿವಸ ಕೂಲಿನೂ ಮಾಡೋರು ಮಕ್ಕಳನ್ನು ಕೂಡ ಇದ್ದಾರೆ. ಎಕ್ಸಾಂಪಲ್ಸ್ ಇದೆ ನನಗೆ. ವಿಶೇಷವಾಗಿ ಆಕಾಶ್ ಅವರು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಕೊಂಡವ್ರು, ಅವರು ಈ ಸತಿ 1200 crores ಎಕ್ಸ್ಟ್ರಾ ದುಡ್ಡು ಕೊಡ್ತಾಯಿದ್ರು, ಜನರಲ್ಲಾಗಿ ಕೊಡೋದ್ರ ಜೊತೆಗೆ. ಅದಕ್ಕೆ ಅವರಿಗೆ ನಾವು ಹೇಳ್ತಾ ಇರೋದು, ನೀವು ಇನ್ಫ್ರಾಸ್ಟ್ರಕ್ಚರಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಕಲಿಕೆಗೆ ಒತ್ತು ಕೊಡಿ. ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟಿಗೆ 5,000 ಸಪ್ರೇಟ್ ಕ್ಯಾಟಗರಿ ಮಾಡಿದ್ವಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋ ರಿಯಲಿ 80% ನಮಗೆ ಕೊಟ್ಟಿರೋದು. ಆದಷ್ಟು ಬೇಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇದು ಬಂದರೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆದ ತಕ್ಷಣ ಅದು ಇದು ಮಾಡಿಬಿಡ್ತೀವಿ, ಅದಕ್ಕೆ ಇನ್ವೆಸ್ಟ್ ಮಾಡಿ. ಇಲ್ಲ ಒಂದು ನಿಮಿಷ, ನನ್ನ ಹತ್ರ ಇದೆ. ಮೊನ್ನೆ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ಟಲ್ಲಿ ಟೋಟಲ್ ಏನಿದೆ ಅದರಲ್ಲಿ 80% ಫಿಲಪ್ ಮಾಡಿ ಅಂತೇಳಿ ಕ್ಯಾಬಿನೆಟಲ್ಲಿ ಪಾಸ್ ಆಗಿದೆ. ಅದು ಮುಂಚೆದು ಗೊತ್ತಿಲ್ಲ ಗೌಡ್ರೆ ನನಗೆ, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ನನಗೆ ಸ್ಯಾಂಕ್ಷನ್ ಆಗಿದೆ, ಫೈನಾನ್ಸು ಕ್ಲಿಯರೆನ್ಸು ಬಂದಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದ ತಕ್ಷಣ, ಯಾಕೆಂದರೆ ವಿ ಹ್ಯಾವ್ ಟು ಹೆಲ್ಪ್ ದೇರ್. ಈಗ ನಮ್ಮ ರೆಗ್ಯುಲರ್ಗಿಂತ ಅವ್ರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರಿಗೆ, ಪ್ಲಸ್ ಕಲಿಕೆಗೂ ಕೊಡ್ತಾ ಇದ್ದಾರೆ, ಗೆಸ್ಟ್ ಟೀಚರ್ಸ್ಗೂ ಕೊಡ್ತಾ ಇದ್ದಾರೆ, LKG UKGಯಲ್ಲಿ ಎಲ್ಲೆಲ್ಲಿ ಕನ್ವರ್ಟ್ ಮಾಡ್ತಾರೆ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಅವರಿಗೆ ಮೇನ್ ಸ್ಟ್ರೀಮಿಗೆ ಬಂದುಬಿಡ್ತಾರೆ. ಬಟ್ ಜೊತೆಗೆ ನಾನು ಇಡೀ ಸ್ಟೇಟ್ನು ತೊಗೊಳ್ಬೇಕಲ್ಲ, ಅದನ್ನು ಕೂಡ ನಾವು ಮಾಡ್ತಾಯಿದ್ವಿ. ನನ್ನ ಕಡೆಯಿಂದ ರಿಕ್ರೂಟ್ಮೆಂಟು ಅನುದಾನಿತ ಮತ್ತು ಸರ್ಕಾರದ ಎರಡು ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಅಬೌಟ್ ಯು ವಿಲ್ ಬಿ ಶಾಕ್ಡ್, ಐ ಥಿಂಕ್ ಅಬೌಟ್ 18,000 to 19,000. ಇಡೀ ರಾಜ್ಯಕ್ಕೆ 11ನೇ ರ್ಯಾಂಕನ್ನು ಪಡೆದಿರುವಂಥ ನಮಿತಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಿತಾ, ಕಂಗ್ರ್ಯಾಚುಲೇಷನ್ಸ್. ಹಲೋ ನಮಿತಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಹೇಗೆ ಅನ್ನಿಸ್ತಾ ಇದೆ? ಸರ್ ತುಂಬಾ ಚೆನ್ನಾಗಿ ಅನಿಸ್ತಿದೆ. 4 years ಇಂದ ಇದೇ ಏನಿತ್ತು. ಓಕೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಸರ್. ತುಂಬಾ ಖುಷಿ ಆಗ್ತಿದೆ.
ಓಕೆ ಓಕೆ ಸ್ಟಡೀಸ್ ಎಲ್ಲ ಹೆಂಗಿತ್ತು ನಿಮಗೆ? ಈಗ ತೃಪ್ತಿ ಇದೆಯಾ? ರಿಸಲ್ಟ್ ಬಂದಿದ್ದು ತೃಪ್ತಿ ಇದೆಯಾ ನಿಮಗೆ? ಹ್ಞೂ ಸರ್, ಇದೆ. ಆಕ್ಚುಲಿ ನನ್ನ ರೋಟೀನೇ ಅದೇ ಇರ್ತಿತ್ತು. ಫುಲ್ಲು ಸ್ಟಡೀಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೆ ಹೋಲ್ ಇಯರ್. ಹ್ಞೂ 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 ಬೆಳಗ್ಗೆ 5 o'clockಗೆ ಓಕೆ ಬೆಳಗ್ಗೆ 5 o'clockಗೆ ಎದ್ದೊಳೋದು. ಆಮೇಲೆ ಸ್ಟಾರ್ಟಿಂಗು ಸ್ಟಡೀಸ್ ಇಂದಾನೆ. ಆಮೇಲೆ ಸ್ಕೂಲಿಗೆ ಬರ್ತಿದ್ದೆ. ಹಾಂ ಹಾಂ ಸ್ಕೂಲ್ ಟೈಮಿಂಗ್ 5 ಇರ್ತಿತ್ತು. ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ರು. ಎಕ್ಸಾಮ್ ಯಾವಾಗ ಹತ್ರ ಬಂತು ಅವಾಗ ಎಕ್ಸ್ಟೆಂಡ್ ಮಾಡಿದ್ರು. 6 o'clock ಮಾಡಿದ್ರು. ಆಮೇಲೆ ಲಾಸ್ಟಿಗೆ 7 ಮಾಡಿದ್ರು. ಓಕೆ ಸ್ಕೂಲಲ್ಲಿ ಫುಲ್ಲು ಸಪೋರ್ಟ್ ಇತ್ತು ಸರ್. ಏನ್ ಡೌಟ್ಸ್ ಕೇಳಿದ್ರು ಕ್ಲಿಯರ್ ಮಾಡ್ತಿದ್ರು. ಹಾಂ ಹಾಂ ಒಂದು ದಿನ ಅಂತ ಕೂತ್ಕೊಂಡ್ರೆ ಎಷ್ಟು ಅವರ್ಸ್ ನಿಮಗೆ ಸ್ಟಡಿಗೋಸ್ಕರ ಮೀಸಲಾಗಿಡ್ತಿದ್ರಿ, ರಿಸರ್ವ್ ಮಾಡ್ತಿದ್ರಿ? ಸರ್ ಆಕ್ಚುಲಿ ಫುಲ್ಲು ನಾನು ಸ್ಟಡೀಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ. ಜಸ್ಟ್ ಸ್ಕೂಲ್ ಲೆಟ್ ಆಫ್ ಆದ್ಮೇಲೆ ಒಂದು 5-6 ಲೆಟ್ ಆಫ್ ಆದ್ರೆ 2 hours 3 hours ರೆಸ್ಟ್ ಮಾಡ್ತಿದ್ದೆ ಸರ್. ಆಮೇಲೆ 9:30 10 ಹಂಗೆ ಮಲ್ಕೋತಿದ್ದೆ. ಆಮೇಲೆ ಬೆಳಗ್ಗೆ 5 ಎದ್ದು ಅದೇ ಸೇಮ್ ರೂಟೀನ್. ಓಕೆ. ಸೊ ಶಾಲೆಯಲ್ಲಿ ಕಲಿಯೋದು ಇಂಪಾರ್ಟೆಂಟ್, ಜೊತೆಗೆ ಶಾಲೆಯಲ್ಲಿ ಏನೇನು ಪಾಠ ಹೇಳ್ಕೊಡ್ತಾರೋ ಅದ್ರ ಜೊತೆಗೆ ಮನೇಲಿ ಓದೋದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ, ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಸರ್ ಆಕ್ಚುಲಿ ಸಪೋರ್ಟು ಇರಬೇಕು ಸರ್. ಆಮೇಲೆ ಸೆಲ್ಫ್ ಸ್ಟಡಿಗೂ ನಾವು ಪ್ರಿಫರೆನ್ಸ್ ಕೊಡಬೇಕು. ಆಮೇಲೆ ಏನ್ ಇದೆ ಅದನ್ನ ಬೈ ಹ್ಯಾಟ್ ಮಾಡಬಾರ್ದು, ಅರ್ಥ ಮಾಡ್ಕೊಂಡು ಓದ್ಬೇಕು. ಮೇನ್ ಥಿಂಗ್ ಅದೇ. ಓಕೆ. ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಮಿತಾ? CS ಮಾಡಬೇಕು ಅಂತ ಸರ್, ಕಂಪ್ನಿ ಸೆಕ್ರೆಟರಿ. ಓಕೆ. ಕಂಪನಿ ಸೆಕ್ರೆಟರಿ ಆಗಬೇಕು ಅನ್ನೋದು ನಿಮ್ಮ ಗೋಲು? ಸರ್ ಕಂಪನಿ ಸೆಕ್ರೆಟರಿ ಆಗಬೇಕು ಅನ್ನೋದು ನಿಮ್ಮ ಗೋಲು? ಹಾಂ ಸರ್, ಹೌದು. ಯಾಕೆ CSA ಆಗಬೇಕು ಅಂತ? ಸರ್ ಅದು ಹಾಂ ಹಾಂ ಯಾರನ್ನಾರು ಇನ್ಸ್ಪೈರ್ ಮಾಡ್ಕೊಂಡಿರೋದಾ? ಬಿಕಾಸ್ ಅದು ಡಿಫ್ರೆಂಟ್ ಇದೆ. ಎಲ್ಲರೂ ಸೈನ್ಸ್ಗೆ ಆಪ್ಟ್ ಮಾಡ್ತಾರೆ. ಹಾಂ ಹಾಂ ಸೊ ಸಮಥಿಂಗ್ ಡಿಫ್ರೆಂಟ್. ಸೊ ಈಗ ನೀವು ಕಾಮರ್ಸ್ ಆಯ್ಕೆ ಮಾಡ್ಕೊಳ್ತೀರಿ ನೆಕ್ಸ್ಟ್? ಹಾ ಹೌದು ಸರ್. ಕಾಮರ್ಸ್ ಆಯ್ಕೆ ಮಾಡ್ಕೊಂಡು ಕಂಪನಿ ಸೆಕ್ರೆಟರಿ ಆಗಬೇಕು ಅನ್ನೋದು ನಿಮ್ಮ ಗೋಲು ಅಲ್ಟಿಮೇಟ್ ಆಗಿ? ಹಾ ಹೌದು ಸರ್. ಸ್ಟಾಕ್ ಮಾರ್ಕೆಟಿಂಗ್ ಆ ಥರದ ವ್ಯವಸ್ಥೆಯಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಅಂತ? ಹಾ ಸರ್. ಓಕೆ ಓಕೆ. ಈಗ ನಿಮ್ಮ ಮನೆಯವ್ರಿಗೆ ಎಷ್ಟು ಖುಷಿ ಆಗಿದೆ? ಸರ್ ತುಂಬಾ ಖುಷಿಯಾಗಿದೆ ಸರ್. ಹಾಂ ಹಾಂ ಅವ್ರಿಗೂ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಏನು ಮಾಡ್ತಾರೆ ಅಪ್ಪ ಅಮ್ಮ? ಎಕ್ಸ್ಪೆಕ್ಟ್ ಮಾಡಿದ್ರು ಸರ್. ಅಪ್ಪ ಇಲ್ಲ, ಅವ್ರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಅಂದ್ರೆ ಅವರು ನಾಳೆ ಅನ್ಕೊಂಡಿದ್ರು ರಿಸಲ್ಟ್. ಹಾಂ ಹಾಂ ಸೊ ಅವರು ಹೋಗಿದ್ರು. ಆಮೇಲೆ ಅಮ್ಮ ಇಲ್ಲೇ ಇದ್ದಾರೆ ಸರ್ ನನ್ನ ಜೊತೆ. ನಾನು ನಮ್ಮ ಸ್ಕೂಲಲ್ಲಿ ಇದ್ದೀನಿ ಈಗ. ಓಕೆ ಓಕೆ. ಅಲ್ಲ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅಪ್ಪ ಅಮ್ಮ ಅಂತ ಕೇಳಿದೆ. ಅಪ್ಪ ಅಮ್ಮ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ? ಸರ್ ಅಪ್ಪ JE ಸರ್ ಬೆಸ್ಕಾಮ್ ಅಲ್ಲಿ. ಓಕೆ. ಅಮ್ಮ ಸ್ಕೂಲಲ್ಲಿ ಟೀಚರ್ ಸರ್. ತಂದೆ ಹೆಸರೇನು? ಕೋಆರ್ಡಿನೇಟರ್. ಅಪ್ಪ ಅಮ್ಮನ ಹೆಸರೇನು? ಅಪ್ಪ ಹೆಸರು ಬಸವಂತರಾವ್, ಅಮ್ಮ ಹೆಸರು ಸೀಮಾ. ಓಕೆ. ಈ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಸುಮಾರು ಜನಕ್ಕೆ ಏನಂತಾರೆ, ಅಪ್ಪ ನಾನು 35 ಮಾರ್ಕ್ಸ್ ತೆಗಿದೆ ತುಂಬ ಕಷ್ಟ ಅಂತ ಹೇಳ್ತಾರಲ್ಲ, ತುಂಬ ಕಷ್ಟ ಅನ್ನೋದು ಇದೆಯಾ ನಿಮ್ಮ ಡಿಕ್ಷನರಿಯಲ್ಲಿ? ಕಷ್ಟ ಅಂತ ಅನ್ಸುತ್ತಾ ಯಾವತ್ತಾರು? ಇಲ್ಲ ಸರ್, ಏನು ಕಷ್ಟ ಇಲ್ಲ. ನಾವು ಅದು ಅಷ್ಟು ನಮ್ದು ಡೆಡಿಕೇಶನ್ ಇದ್ರೆ ನಾವು ಏನ್ ಬೇಕಿದ್ರು ಅಚೀವ್ ಮಾಡ್ಬೋದು ಸರ್. ದಿನಕ್ಕೆ ಏನು ಅಂದ್ರೆ ನಾವು ಅದನ್ನ ಬರ್ಡನ್ ಆಗಿ ತಗೋಬಾರ್ದು ಅಷ್ಟೇ. ಓಕೆ. ಟ್ಯೂಷನ್ ಎಲ್ಲ ಟ್ಯೂಷನ್ ಎಲ್ಲ ಹೋಗ್ತಾ ಇದ್ರಾ? ಹ್ಞೂ ಸರ್, ಹೋಗ್ತಿದ್ದೆ. ಅವರು ತುಂಬಾ ಗೈಡ್ ಮಾಡಿದ್ದಾರೆ ನನಗೆ. ಓಕೆ ಓಕೆ. ಸೊ ಒಂದ್ ಕಡೆ ಟೀಚರ್ಸು, ಪೇರೆಂಟ್ಸು, ಫ್ರೆಂಡ್ಸು ಎಲ್ಲರೂ ಕೂಡ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್ ಎಲ್ಲಾದ್ರೂ ಇತ್ತು ಸರ್. ಎಲ್ಲ ಸಪೋರ್ಟ್ ಮಾಡಿದ್ರು. ಓಕೆ. ಆಲ್ ದಿ ಬೆಸ್ಟ್ ನಮಿತಾ. ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರಲಿ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ನಮ್ಮ ಜೊತೆ ಥ್ಯಾಂಕ್ ಯು ಸರ್.